ಬನ್ನಿ ಸರ್. ಬಿಡು ಕೇಶವ. ಬಿಡ್ತೀನಿ ಸರ್. ಹೋಗಿ ಜಗಳ ಮಾಡಬೇಡಿ. ಅದಕ್ಕೆ ಬಂದಿರೋ ಹಾಗಿದೆ ನೀವು. ಇಲ್ಲ, ಅವನ್ಗೆ ಬುದ್ಧಿ ಕಲ್ಸೋದಕ್ ಬಂದಿದ್ದೀನಿ. ಬುದ್ಧಿ ಕಲ್ಸೋದಕ್ ಬಂದಿದ್ದೀರಾ? ಶಶಿ ಮದ್ವೆ ಮಾಡ್ಸೋಕ್ ಬಂದಿದ್ದೀರಾ? ಅವನ್ಗೆ ಬುದ್ಧಿ ಹೇಳಿ ಶಶಿ ಜೊತೆ ಮದ್ವೆ ಮಾಡೋಣ ಅಂತ ಬಂದಿದ್ದೀನಿ. ಜಗಳ ಮಾಡಿದ್ರೆ ಮದ್ವೆ ಆಗತ್ತಾ? ಆದ್ರೆ ಅವ್ನ್ ಮಾಡಿದ್ದೇನು? ನನ್ ತಂಗಿ ರೂಮ್ಗೆ ಹೋಗಿ ನನ್ ತಂಗಿನ ಹಗ್ ಮಾಡ್ತಾನ. ಅವನ್ಗೆ ಎಷ್ಟು ಧೈರ್ಯ? ಅವರು ಹತ್ರ ಆಗ್ತಿದ್ದಾರೆ ಅಂತ ಸಂತೋಷ ಪಡೋದ್ ಬಿಟ್ಟು ಕೋಪ ಮಾಡ್ಕೋತಿದ್ದೀರಲ್ಲ. ಹತ್ರ ಆಗೋದಂದ್ರೇನು? ಇನ್ನೂ ಅರ್ಥ ಆಗ್ಲಿಲ್ವಲ್ಲ ಸರ್ ನಿಮ್ಗೆ? ಹಸೆ ಮನೆ ಮೇಲೆ ಮದ್ವೆ ನಿಂತೋದ್ರೆ ಯಾವ ಹುಡುಗಿ ಆದ್ರೂ ಹುಡುಗ ಆದ್ರೂ ಬದ್ಧ ಶತ್ರುಗಳಾಗಿ ಬದಲಾಗ್ತಾರೆ. ಆದ್ರೆ ಅಭಿ ಸರ್ ಶಶಿ ಮೇಡಮ್ ಜಗಳ ಮಾಡ್ದೇನೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಮ್ಮವ್ರು ಹೇಳ್ತಾ ಇರೋದು ಅದೇ. ಇವಾಗಾದ್ರೂ ತಲೆಗೆ ಹೊಳಿತಾ? ನೀವ್ ಹೀಗೆ ಜಗಳ ಮಾಡಿದ್ರೆ ನಮ್ಮ ಅಣ್ಣಂಗೆ ನಿಮ್ ಮೇಲ್ ಬೇಜಾರಾಗಿ ಶಶಿ ಮೇಲ್ ಕೋಪ ಬಂದು ದೂರ ಆಗ್ತಾನೆ. ಅದೇ ನೀವು ಶಾಂತವಾಗಿದ್ರೆ ಅವರು ಹತ್ರ ಆಗ್ತಾರೆ, ಮದ್ವೆನೂ ಆಗುತ್ತೆ. ಅಂದ್ರೆ ಅವ್ನ್ ನನ್ ತಂಗಿ ಜೊತೆ ಹೇಗಿದ್ರು ನಾನ್ ಸುಮ್ನೆ ಇರ್ಬೇಕಾ? ಅದ್ರೊಳಗೆ ಪ್ರೈವೇಟ್ ಸ್ಪೇಸ್ ಸರ್. ಅದ್ರೊಳಗಡೆ ನೀವ್ ಯಾಕೆ ಹೋಗ್ತೀರಾ? ಪ್ರೈವೇಟ್ ಸ್ಪೇಸ್ ಏನು? ನಿಮ್ಗಿನ್ನೂ ಅರ್ಥ ಆಗಿರೋ ಹಾಗಿಲ್ಲ. ನೀವು ಅಣ್ಣ ಜಗಳ ಮಾಡಿ ಅಣ್ಣ ಶಶಿ ಪೂರ್ವ ಪಶ್ಚಿಮ ಆಗೋದ್ರೆ ಇಲ್ಲಿ ನಾವು ಬಂದಿರೋ ಕೆಲ್ಸ ನಡೆಯಲ್ಲ. ಅದೇ ಶಶಿ ಅಣ್ಣಂಗೆ ಹತ್ರ ಆಗಿದ್ರೆ ಬೇಗ ಅಣ್ಣನ್ ಮನ್ಸು ಬದ್ಲಾಗಿ ಶಶಿನ ಮದ್ವೆ ಮಾಡ್ಕೋತಾನೆ. ಓ, ಅಂದ್ರೆ ಇವಾಗ ನನ್ ತಂಗಿ ಅವನ್ ಕಾಲಿಗೆ ಬಿದ್ದು ಅಳ್ತಾ ಮದ್ವೆ ಮಾಡ್ಕೊ ಅಂತ ಬೇಡ್ಕೋಬೇಕು ಅಂತೀಯಾ? ಅವನೇ ದಿಕ್ಕು ಅಂತ ಕೇಳ್ಕೊ ಅಂತೀರಾ? ಆ ರೀತಿಲಿ ಮದ್ವೆ ಆಗೋ ಅವಶ್ಯಕತೆ ಇಲ್ಲ. ಅವನೇ ನನ್ ತಂಗಿ ಕಾಲ್ ಹಿಡ್ಕೊಂಡು ಬೇಡ್ಕೋಬೇಕು, ಆಗ್ಲೇ ಈ ಮದ್ವೆ ನಡೆಯೋದು. ನೀವು ಸೂಜಿಲ್ ಹೋಗೋದಕ್ಕೆ ಕೊಡ್ಲಿ ತಗೋತಿದ್ದೀರಾ? ಹಠದಲ್ಲಿ ನಮ್ಮ ಅಣ್ಣ ನಿಮ್ಮನ್ನೇ ಮೀರ್ಸೋರು, ಅದನ್ನ ನೆನ್ಪಿಟ್ಕೊಳ್ಳಿ. ನಿಮ್ ಅಣ್ಣನ್ನ ಸಪೋರ್ಟ್ ಮಾಡ್ತಾ ಇದ್ಯಾ? ನನಗ್ ಗೊತ್ತೇ ನಿನ್ ಬುದ್ಧಿ. ಇದು ನಿಮ್ ಮನೆ ಅಂತ ಹೇಗಂದ್ರಾಗೆ ಇರ್ಬೋದು ಅನ್ಕೊಂಡಿದ್ದೀರಾ? ಈ ಚಾಣಕ್ಯ ವಿಷಯ ನಿಮಗ್ ಗೊತ್ತಿಲ್ಲ. ಎಷ್ಟೇ ಜಗಳ ಆದ್ರೂ ಸರಿ, ನಾನ್ ಹೇಳಿದ ರೀತಿಯಲ್ಲೇ ಮದ್ವೆ ನಾನ್ ನಡೆಸ್ತೀನಿ, ಮದ್ವೆ ನಡೆಯುತ್ತೆ. ಅದಲ್ಲ ರೀ. ನೀನೇನು ಹೇಳ್ಬೇಡ. ನನ್ ತಂಗಿ ಗೌರವನೇ ನನಗ್ ಮುಖ್ಯ. ನಿನ್ ಮಾಯೆ ಮಾತುಗಳಿಗೆ ನನ್ ಮರಳಾಗಲ್ಲ. ನಾನು ಚಾಣಕ್ಯ. ಅಯ್ಯೋ, ಏನ್ ಕೇಶವ, ಒಳ್ಳೇದ್ ಹೇಳ್ತಿದ್ರೆ ಮಾಯೆ ಅಂತಿದ್ದಾನೆ. ಹೀಗೆ ಜಗಳ ಆಡ್ತಾನ? ದೇವ್ರೇ. ಅದಕ್ಕೆ ಅಮ್ಮವ್ರೆ ನೀವಿಲ್ಲಿ ಇರ್ಬೇಡಿ, ಆ ಮನೆಗೆ ಹೊರಟೋಗಿ. ಯಾವ ಜಗಳನೂ ಆಗಲ್ಲ. ಏನ್ ನೀನು ಮಾತಾಡಿದ್ರೆ ಆ ಮನೆಗೆ ಹೋಗೋಂತಿದ್ಯಾ? ಅಂದ್ರೆ ನೀವಿಲ್ಲೇ ಇದ್ರೆ ಜಗಳ ಆಗುತ್ತಲ್ವಾ ಅಮ್ಮವ್ರೆ? ಅಲ್ಲಿದ್ರೆ ಸಮಸ್ಯೆ ಬಗೆಹರಿಯತ್ತಾ? ಇವ್ರಂತೂ ಹಠವಾದಿ, ಎಷ್ಟು ಹೇಳಿದ್ರು ಕೇಳಲ್ಲ. ಏನೋ ಒಂದ್ ನೆಪ ಹೇಳೋವರೆಗೂ ದಾರಿಗೆ ಬರಲ್ಲ. ಎಸ್,